ಇತಿಹಾಸ ಅರಿದೇ ಇರೋದು ಬೇರೆ. ಅರಿದೇ ಇರೋದ್ರಿಂದ ಅಪಾಯ ಇಲ್ಲ, ಇತಿಹಾಸ ತಿರ್ಚೋರಿಂದ ಅಪಾಯ ಇದೆ. ಯಾವಾಗ ಅಡಿಗಲ್ಲು ಹಾಕಿದ್ದು? ಟಿಪ್ಪು ಅಡಿಗಲ್ಲು ಹಾಕಿದ್ದ ಯಾತಕ್ಕೆ ಅಂತಂದರೆ, ಯಾವುದಕ್ಕೆ ಅಂದರೆ ಕನ್ನಡ ಆಡಳಿತ ಭಾಷೆಯ ಬದಲಿಗೆ ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಹೇರಿ ಕನ್ನಡವನ್ನು ಕೊಲ್ಲುವ ಅಡಿಗಲ್ಲು ಹಾಕಿದ್ದ. ನಮ್ಮ ಕನ್ನಡಿಗರ ಪುಣ್ಯ, ಟಿಪ್ಪು ಸತ್ತಿದ್ರಿಂದ ಕನ್ನಡ ಉಳಿತು, ಇಲ್ಲದೇ ಇದ್ರೆ ಕನ್ನಡವೇ ಕೊಲೆ ಆಗ್ತಿತ್ತು. ಅದಕ್ಕೆ ಅಡಿಗಲ್ಲು ಹಾಕಿದ್ದ. ಟಿಪ್ಪುವಿನ ಖಡ್ಗದಲ್ಲಿ ಬರೆದಿರೋದು ಪರ್ಷಿಯನ್ ಲಿಪಿನಲ್ಲಿ ಏನು ಗೊತ್ತಾ? ಅದರಲ್ಲಿ ಬರೆದಿರೋದು, ಕನ್ನಡ ಅನುವಾದ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ, ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಹಿಸುತ್ತಿದೆ. ಇದು ಬರೆದಿರೋದು. ಮಹಾದೇವಪ್ಪನವ್ರ ಕಾಂದಾನ, ರಾಜಣ್ಣವ್ರ ಕಾಂದಾನ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಕಾಂದಾನ, ಡಿ ಕೆ ಶಿವಕುಮಾರ್ ಕಾಂದಾನ, ನನ್ನ ಕಾಂದಾನ, ಯಡಿಯೂರಪ್ಪನವ್ರ ಕಾಂದಾನ, ದೇವೇಗೌಡರು ಕಾಂದಾನ, ಇವರೆಲ್ಲರ ರಕ್ತಕ್ಕಾಗಿ ತಹತಹಿಸುತ್ತಿದೆ ಅಂತ ಬರ್ಕೊಂಡವನು. ಅದಕ್ಕೆ ಅಡಿಗಲ್ಲು ಹಾಕಿದ್ದ. ಅವನು ಸತ್ತ, ನಾವು ಬದುಕಿದ್ದೀವಿ, ಅದಕ್ಕೆ ಅಡಿಗಲ್ಲು ಹಾಕಿದ್ದು. ಕನ್ನಂಬಾಡಿ ಕಟ್ಟೆಗಲ್ಲ. ಕನ್ನಂಬಾಡಿ ಕಟ್ಟೆ 1911ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಸಂಸ್ಥಾನ ಮಹಾರಾಜರಾಗಿದ್ದ ಕಾಲದಲ್ಲಿ ಅವರು ಅಡಿಗಲ್ಲು ಹಾಕಿ 1932ರಲ್ಲಿ ಅದು ಪೂರ್ಣಗೊಳ್ತು. ಇವರು ಇತಿಹಾಸ ಗೊತ್ತಿಲ್ಲ ಅನ್ನಲಿ, ಆದರೆ ತಿರ್ಚಿ ಹೇಳಬಾರ್ದು, ಈ ಥರ ಸುಳ್ಳು ಹೇಳಬಾರ್ದು, ತಿರ್ಚಿ ಹೇಳುವಂಥ ಕೆಲಸ ಮಾಡಬಾರ್ದು. ಇದು ತಿರ್ಚಿ ಹೇಳುವ ಕೆಲಸ. ಅಡಿಗಲ್ಲು ಹಾಕಿದ್ದು ಕನ್ನಡದ ಕೊಲೆಗೆ, ಅಡಿಗಲ್ಲು ಹಾಕಿದ್ದು ಹಿಂದೂಗಳ ಕೊಲೆಗೆ, ಕನ್ನಂಬಾಡಿ ಕಟ್ಟೆಗಲ್ಲ. ಟಿಪ್ಪು ಹಿಂದೂಗಳು ಕೊಲೆಗೆ ಅಡಿಗಲ್ಲು ಹಾಕಿದ್ದು, ಕ್ರಿಶ್ಚಿಯನ್ರ ಮಾರಣ ಹೋಮಕ್ಕೆ ಅಡಿಗಲ್ಲು ಹಾಕಿದ್ದು. ನೆತ್ತರ ಕೆರೆ ಅಂತ ಮಂಗಳೂರಿನಲ್ಲಿ ಕೆರೆಗೆ ಹೆಸರಿಟ್ಟಿದ್ದಾರೆ. ಅಲ್ಲೇನು ಅಂದರೆ ಕ್ರಿಶ್ಚಿಯನ್ರ ಮಾರಣ ಹೋಮ ಮಾಡಿ ನೆತ್ತರ ಕೋಡಿ ಹರಿಸಿದ್ದಕ್ಕದು. ಇದೆಲ್ಲ ಐತಿಹಾಸಿಕ ದಾಖಲೆ, ಇದಕ್ಕೆ ಬೇಕಿದ್ರೆ ಚರ್ಚೆ ಆಗಬೇಕು ಅಂದ್ರೆ ಆಗಲಿ. ಟಿಪ್ಪುವಿನ ಖಡ್ಗದಲ್ಲಿ ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಹಿಸುತ್ತಿದೆ ಅಂತ ಬರೆದಿದೆಯಾ ಇಲ್ವೋ ಅಂತ ಬೇಕಾದ್ರೆ ಸತ್ಯ ತಿಳ್ಕೊಂಡು ಮಾತಾಡಲಿ. ಅಜ್ಞಾನಿ ಆದರೆ ಅಪಾಯ ಇಲ್ಲ, ಈ ಸುಳ್ಳು ಹೇಳೋರಿಂದ ಅಪಾಯ ಇದೆ. ಮಹಾದೇವಪ್ಪನವ್ರು ಹೇಳಿರೋದು ಸುಳ್ಳೆ. ಓಟ್ ಸಿಕ್ಕುತ್ತೆ ಅಂದರೆ ಕೆಲವರು ಟಿಪ್ಪುನೇ ನಮ್ಮ ಅಪ್ಪ ಅಂತಲೂ ಹೇಳ್ತಾರೆ. ಆ ಪುಣ್ಯಾತ್ಮರ ಪಾದದ್ದೂಳಿಗೂ ನಾವು ಬರಲ್ಲ. ಅವರು ರಾಜರಾಗಿದ್ದ ಕಾಲದಲ್ಲಿ ತಮ್ಮ ಸುಖವನ್ನು ತ್ಯಾಗ ಮಾಡಿ ಸಮಾಜದ ಸುಖವನ್ನು ಅಪೇಕ್ಷೆ ಪಟ್ಟರು. ನಾವೇನು ಮಾಡ್ತಾಯಿದ್ದೀವಿ? ನಾವು ಸರ್ಕಾರದ ಸೈಟ್ ಹೊಡೆಯೋರು ಅದಕ್ಕೆ ಸಮ ಬರೋಕ್ಕಾಗುತ್ತೇನ್ರಿ? ನಾವು ಮೂಡ ಸೈಟ್ ಹೊಡೆಯೋರು ಮಹಾರಾಜರಿಗೆ ಈಕ್ವಲ್ ಆಗೋಕ್ಕಾಗತ್ತಾ? ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಮೈಸೂರಿನ ಘನತೆಯನ್ನು ಎತ್ತಿ ಹಿಡಿಬೇಕು ಅಂದರೆ ಇಂತಹ ಸುಳ್ಳು ಹೇಳುವ ಮಂತ್ರಿಯನ್ನು ನೀವು ಇಟ್ಕೊಳ್ಬಾರ್ದು. ಅವ್ರನ್ನ ಕಿತ್ತಾಕಬೇಕು. ನಿಮಗೆ ಮೈಸೂರಿನ ಬಗ್ಗೆ ಗೌರವ ಇದ್ದರೆ, ಮೈಸೂರಿನ ಆಳರಸರ ಬಗ್ಗೆ ನಿಮಗೇನಾದ್ರು ಶ್ರದ್ಧೆ ಇದ್ದರೆ, ನೀವು ಹೇಳ್ತಿದ್ರಲ್ಲ, ನಮ್ಮ ತಂದೆ ದಸರಾಕ್ಕೆ ನನ್ನ ಹೆಗಲ ಮೇಲೆ ಕರ್ಕೊಂಡೋಗಿ ತೋರಿಸಿದ್ರು, ಅವರೇ ಮಹಾರಾಜರು ಅಂತ ಅಂಬಾನಿ ಕಡೆ ತೋರಿಸ್ತಿದ್ರು, ತಂದೆ ಕೈ ಮುಗಿತಿದ್ರು, ಚಪ್ಪಲಿ ಬಿಟ್ಟು ಕೈ ಮುಗಿತಿದ್ರು ಅಂತ ಹೇಳ್ತಿದ್ರಲ್ಲ, ಆ ಶ್ರದ್ಧೆ ನಿಮ್ಮ ತಂದೆಗಿತ್ತು. ನಿಮ್ಗೆ ಆ ಶ್ರದ್ಧೆ ಇರೋದಾಗಿದ್ದರೆ ನೀವು ನಿಮ್ಮ ಮಂತ್ರಿ ಮಹಾದೇವಪ್ಪನ ಸಂಪುಟದಿಂದ ವಜಾ ಮಾಡಿ. ಉರಿಗೌಡ ನಂಜೇಗೌಡನ ಬಗ್ಗೆ 83ರಲ್ಲೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೇ ಒಂದು ಪುಸ್ತಕ ಬಿಡುಗಡೆ ಆಗಿದೆ. 83ನೇ ಇಸ್ವಿನಲ್ಲಿ ಮಂಡ್ಯದಲ್ಲಿ. ಅದರಲ್ಲಿ ಬರೆದಿದ್ದಾರೆ, ಸಿ ಟಿ ರವಿ ಬರೆದಿರೋದಲ್ಲ. ಉರಿಗೌಡ ನಂಜೇಗೌಡ ಅನ್ನೋರು ಚನ್ನಪಟ್ಟಣದ ಪಾಳೆಗಾರರ ವಂಶಕ್ಕೆ ಸೇರಿದವರು. ಈ ಟಿಪ್ಪುವಿನ ಕಾಲದಲ್ಲಿ ಅವ್ಯಾವುದು ಹಿಂದೂಗಳ ಮೇಲೆ ಮೋಸ ನಡೀತು, ಕ್ರೌರ್ಯ ನಡೀತು. ಉರಿಗೌಡ ನಂಜೇಗೌಡ ಅನ್ನೋದು ಸತ್ಯ, ಇದಲ್ಲ ಸತ್ಯ. ಟಿಪ್ಪು ಅಡಿಗಲ್ಲು ಹಾಕಿದ್ದ ಅಂತ, ಟಿಪ್ಪು ಅಡಿಗಲ್ಲು ಹಾಕಿದ್ದ ಅನ್ನೋ ದಾಖಲೆಗಳಿದ್ದರೆ ಚರ್ಚೆ ಮಾಡಲಿ, ವಿಧಾನಸೌಧದಲ್ಲೇ ಚರ್ಚೆ ಮಾಡೋಣ. ಅವರು ರಾಜಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ತಂದರು, ನಾವು ಪ್ರಜಾಪ್ರಭುತ್ವದಲ್ಲಿ ರಾಜರಾಗಿ ಕೊಟ್ಟಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.